ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಝೂಮಲ್ಲಿ ನಮ್ಮ ಜೆಡಿಎಸ್ ವಕ್ತಾರರು ಆದಂತಹ ನರಸಿಂಹಮೂರ್ತಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ ವಕ್ತಾರರು ಆದಂತಹ ರವಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ರವಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೇರವಾಗಿ ಕಾಂಗ್ರೆಸ್ ವಕ್ತಾರ ಹತ್ರ ಹೋಗ್ಬಿಡ್ತೀನಿ. ರವಿ ಸರ್, ರಾಜ್ಯ ಸರ್ಕಾರ ಯಾಕೆ ಇಮಿಡಿಯೇಟ್ ಆಗಿ ಒಂದು ಕ್ಲಾರಿಟಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿ ಆಗಿದ್ರು ನೈಸ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ, ಯಾಕಿಷ್ಟು ಡಿಲೇ ಅಂತ? ನೋಡಿ ಮೇಡಮ್, ಈ ಯೋಜನೆ ತಂದಂತರು ಸನ್ಮಾನ್ಯ ಹಿರಿಯರು, ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಸಾಹೇಬರು ಅಲ್ವಾ? ಹಲೋ, ಈ ಯೋಜನೆ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿ ಯೋಜನೆ ತಂದರು. ಈ ಯೋಜನೆಯನ್ನ ಯಾವ ರೀತಿ ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ರು ಅಂತ ಹೇಳಿ ಅವ್ರಿಗೆ ಗೊತ್ತಿದೆ. ಇದು ಎಷ್ಟು ವರ್ಷ ಅಗ್ರಿಮೆಂಟ್ ಇದೆ, ಯಾವ ತರ ರೋಡ್ ಇರಬೇಕು, ಎಷ್ಟು ಎಕರೆ ಅಕ್ವಿಜಿಷನ್ ಆಗ್ಬೇಕು, ಅಕ್ವಿಜಿಷನ್ ಆದಂತ ಸಂದರ್ಭದಲ್ಲಿ ಆ ರೈತರಿಗೆ ಏನ್ ಪರಿಹಾರ ಕೊಡಬೇಕು, ಮತ್ತೆ ಅಲ್ಲಿ ಟೌನ್ಶಿಪ್ ಇತರ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಲ್ವಾ? ಇದನ್ನ ಪ್ರಸ್ತಾಪ ಮಾಡಿದ್ಮೇಲೆ ಅವರೇ ಅರ್ಜಿ, ಅವರೇ ಅದಕ್ಕೆ ಸೈನ್ ಮಾಡಿ ಮತ್ತೆ ಅವರೇ ಹೋರಾಟ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ನಾವು ಯೋಚನೆ ಮಾಡೋದಂತ ಒಂದು ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ ಮೇಡಮ್. ಹಲೋ ರವಿ ಸರ್, ಈಗ ಓಕೆ, ಈಗ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ, ಬಟ್ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆಯಾ ಅನ್ನೋದೇ ಪ್ರಶ್ನೆ. ನೈಸ್ ರಸ್ತೆಯನ್ನ ನಿರ್ಮಿಸಿರೋದು ಲೀಗಲ್ ಆಗಿದೆಯಾ, ಏನ್ ಒಪ್ಪಂದ ಆಗಿತ್ತಲ್ಲ ಒಪ್ಪಂದದಂತೆ ರಸ್ತೆಯನ್ನ ನಿರ್ಮಿಸಲಾಗಿದೆಯಾ ಅನ್ನೋದು ಪ್ರಶ್ನೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆಯಾ ರಾಜ್ಯ ಸರ್ಕಾರಕ್ಕೆ ಅಂತ? ರಾಜ್ಯ ಸರ್ಕಾರಕ್ಕೆ ಕ್ಲಾರಿಟಿ ಇದ್ದೇ ಇರುತ್ತೆ. ಕ್ಲಾರಿಟಿ ಇಲ್ದಿರ ಯಾವ್ದನ್ನು ಏನು ಮಾಡಕ್ ಆಗೋದಿಲ್ಲ. ಇವತ್ತು ಅವತ್ತು ಏನೇನಾಗಿದೆ ಅದನ್ನೆಲ್ಲ ಚಿತ್ರಣನ ಬಿಚ್ಚಿಡ್ಬೇಕಲ್ಲ ಮೇಡಮ್. ಈಗ ಅದನ್ನ ಚಿತ್ರಣ ಎಷ್ಟು ವರ್ಷ ಅಗ್ರಿಮೆಂಟ್ ಆಗಿತ್ತು, ಏನಾಗಿತ್ತು, ಎಷ್ಟು ಕಿಲೋಮೀಟರ್ ರೋಡ್ ಮಾಡ್ಬೇಕಿತ್ತು, ಕಾಂಕ್ರೀಟ್ ರಸ್ತೆ ಮಾಡ್ಬೇಕಿತ್ತ, ಇಲ್ಲ ಟಾರ್ ಡಾಂಬರೀಕರಣ ಮಾಡ್ಬೇಕಿತ್ತ ಅಂತ ಹೇಳಿ ಏನೇನು ಉಲ್ಲೇಖನ ಆಗಿರುತ್ತೆ ಆ ಒಂದು ಅಗ್ರಿಮೆಂಟ್ ನಲ್ಲಿ, ಆ ಒಂದು ಇತ್ರನಲ್ಲಿ, ಅದನ್ನೆಲ್ಲ ಪರಿಶೀಲನೆ ಮಾಡ್ಲೇಬೇಕಲ್ಲ. ಯಾರು ಅದನ್ನ ಕೊಟ್ರು ಅಂತ ಎಲ್ಲ ನೋಡ್ಲೇಬೇಕಲ್ಲ. ಈಗ ಸಡನ್ ಅಂತ ಹೇಳಿ ನಿಲ್ಸ್ಬಿಡಿ ಅಂದ್ರೆ ಮೇಡಮ್, ಯಾರು ನಾವು ಮಾಡಿದರೆ ಇಲ್ಲ ಹೋರಾಟ ಮಾಡಿದ್ದಾರೆ. ಯಾವಾಗ ನೈಸ್ ರಸ್ತೆಯಲ್ಲಿ ಕನ್ನಡಪರ ಸಂಘಟನೆಗಳು ಎಲ್ಲ ಹೋರಾಟ ಮಾಡಿದ್ದಾರೆ, ಟೋಲ್ ವಿಚಾರವಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಒಬ್ರು ಕೇಂದ್ರ ಮಂತ್ರಿಗಳು, ಒಬ್ರು ಜವಾಬ್ದಾರಿ ಇರ್ತಕ್ಕಂತ ಒಬ್ರು ಮಂತ್ರಿಗಳು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾರೆ 2 ಬಾರಿ. ಅವತ್ತೇ ಇದನ್ನೆಲ್ಲ ಪರಿಶೀಲನೆ ಮಾಡಬಹುದಾಯ್ತು. ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ನೈಸ್ ರಸ್ತೆ ಇಷ್ಟು ವರ್ಷ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಇವತ್ತು ಸ್ಟೇಟ್ಮೆಂಟ್ ಮಾಡೋದನ್ನ ಅವತ್ತೇ ಸ್ಟೇಟ್ ಮಾಡಿ ಇಷ್ಟು ವರ್ಷ ಆದ್ಮೇಲೆ ಯಾರು ಕೂಡ ಟೋಲ್ ಕಟ್ಬೇಡಿ ಅಂತ ಅವತ್ತೇ ಹೇಳ್ಬೋದಾಗಿತ್ತಲ್ಲ, ಒಂದು ಆರ್ಡರ್ ತರಬಹುದಾಗಿತ್ತಲ್ಲ. ಓಕೆ ರವಿ ಸರ್, ವಾಪಸ್ ಬರ್ತೀನಿ. ನರಸಿಂಹಮೂರ್ತಿ ಸರ್ ಹತ್ರ ಹೋಗ್ಬಿಡೋಣ. ಎಕ್ಸಾಕ್ಟ್ಲಿ ಅದೇ ಪ್ರಶ್ನೆ ಇಟ್ಕೊಂಡು ಹೋಗ್ಬಿಡ್ತೀನಿ. ನರಸಿಂಹಮೂರ್ತಿ ಸರ್, ನಿಮ್ಮ ನಾಯಕರು ಮಾತನಾಡಿದ್ದಾರೆ, ಈ ಹಗರಣ ಇದು ಅಂತ ಹೇಳಿದ್ದಾರೆ. ಓಕೆ, ಅವರು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು ಸರ್. ಸತತ ಎಷ್ಟು ವರ್ಷಗಳಿಂದ ನೈಸ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಆರೋಪಗಳಿದೆ, ಅದನ್ನ ಸರಿ ಮಾಡಬೇಕು, ಇದು ಇಲ್ಲೀಗಲ್ಲು, ಇಷ್ಟೆಲ್ಲ ಹಗಲು ದರೋಡೆ ಆಗ್ತಾ ಇದೆ ನೈಸ್ ಕಂಪನಿ ಅಂತ HD ಕುಮಾರಸ್ವಾಮಿ ಅವರ ಗಮನಕ್ಕಿದ್ದಾಗ, ಅವರು ಮುಖ್ಯಮಂತ್ರಿಗಳಾದಾಗ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅನ್ನೋ ಪ್ರಶ್ನೆ ಬಂತು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ಏನು ಅಂತ? ಈಗ ಅಲ್ಲಿ ರವಿ ಅಂತ ಅನ್ಬಿಟ್ಟು ನಮ್ಮ ಸ್ನೇಹಿತರನ್ನೇ ಮಾತಾಡಿದ್ರು, ಕೇಳಿಸ್ಕೊಂಡೆ. ಪಾಪ ಅವರು ಕಾಂಗ್ರೆಸ್ ಹೋಗ್ತಾರಲ್ಲ, ಅವ್ರಿಗೆ ಪೂರ್ತಿ ವಿಚಾರ ಗೊತ್ತಿಲ್ಲ. ಅವರು ನಮ್ಮ ರಾಮನಗರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು. ಯಾರು ಹೋಗ್ತಾರಾಗಿದ್ರೆ ಅವ್ರಿಗೆ ಪಿನ್ ಟು ಪಿನ್ ಗೊತ್ತಾಗಿರೋದು. 2007ರಲ್ಲಿ ಏಪ್ರಿಲ್ 3ನೇ ತಾರೀಕು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಆಗುತ್ತೆ ಮೇಡಮ್. ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಆಗುತ್ತೆ 2007ರಲ್ಲಿ. ಆ ಅಗ್ರಿಮೆಂಟ್ ಪ್ರಕಾರ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮಾಡ್ಬೇಕು, ಮತ್ತೆ 41 ಕಿಲೋಮೀಟರ್ ಪೆರಿಫೆರಲ್ ರೋಡ್ ಮಾಡ್ಬೇಕು, 9.8 ಕಿಲೋಮೀಟರ್ ಲಿಂಕ್ ರೋಡ್ ಮಾಡ್ಬೇಕು, 5 ಟೌನ್ಶಿಪ್ ನ ನಿರ್ಮಾಣ ಮಾಡ್ಬೇಕು ಅಂತ ಈ ಅಗ್ರಿಮೆಂಟ್ ನ ಮೂಲ ನಿಯಮ ಆಗಿರುತ್ತೆ. ಈ ಮೂಲ ನಿಯಮನ ತದನಂತರ ಬಂದಂತ ಸರ್ಕಾರ, SM ಕೃಷ್ಣರವರ ನೇತೃತ್ವದಲ್ಲಿ ಬಂದಂತ ಸರ್ಕಾರದಲ್ಲಿ ಆಗಿನ ಸೂಪರ್ CM ಆಗಿದ್ದಂತ ಇವತ್ತಿನ ಹಾಲಿ ಮುಖ್ಯಮಂತ್ರಿಗಳು ಈ ಅಗ್ರಿಮೆಂಟ್ ನ ಕಂಪ್ಲೀಟ್ ಮೂಲನೇ ಚೇಂಜ್ ಮಾಡ್ತಾರೆ. ಕಂಪ್ಲೀಟ್ ಮೂಲ ಚೇಂಜ್ ಮಾಡಿ ನಮ್ಮ 2007ರ ಅಗ್ರಿಮೆಂಟ್ ಏನಿರುತ್ತೆ, 97ರ ಅಗ್ರಿಮೆಂಟ್ ಏನಿರುತ್ತೆ, ಈ ಎಲ್ಲಾ ಪ್ರಾಜೆಕ್ಟ್ ಆಗೋವರೆಗೂ ಯಾವುದೇ ಟೋಲ್ ಅಲ್ಲಿ ಕಲೆಕ್ಷನ್ ಮಾಡಬಾರ್ದು ಅಂತ ಇರುತ್ತೆ. ಎಲ್ಲ ಪ್ರಾಜೆಕ್ಟ್ ಮುಗಿದ ಮೇಲೆ ಇದನ್ನ ಟೋಲ್ ಸ್ಟಾರ್ಟ್ ಮಾಡ್ಬೇಕಂತ. ಕೇವಲ ಇದು ಟೋಲ್ ರಸ್ತೆ ಮಾತ್ರ ಸೀಮಿತ ಅಲ್ಲ, ಇದು ಎಲ್ಲ 5 ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಇವ್ರು ಟೋಲ್ ಕಲೆಕ್ಟ್ ಮಾಡ್ಬೇಕು ಅಂತ ಈ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ.
ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನ ಕಂಪ್ಲೀಟ್ 2099ರಲ್ಲಿ ಬಂದಂತ ಸರ್ಕಾರ ಈ ಚೇಂಜ್ ಮಾಡಿದಾಗ ದೇವೇಗೌಡರು 2003ರಲ್ಲಿ ಕರ್ನಾಟಕದಲ್ಲೂ ಸಹ ಹೋರಾಟ ಮಾಡಿ ಇದನ್ನ ದೆಹಲಿಗೆ ತಗೊಂಡೋಗ್ತಾರೆ. ದೆಹಲಿನಲ್ಲಿ ಸುಮಾರು ಸಾವಿರಾರು ಜನ ರೈತರು ಹೋಗಿ ಈ ಅಗ್ರಿಮೆಂಟ್ ಪ್ರಕಾರ ರೈತರ ರೈತರ ಜಮೀನನ್ನ ಒಡೆಯಕ್ಕೆ ಈ ಶಾಮೀಲಾಗಿದ್ದಾರೆ ಸರ್ಕಾರ. ಈ ಯಾರು ನೈಸ್ ರಸ್ತೆ ಕಂಪನಿ ಜೊತೆ ಸರ್ಕಾರ ಶಾಮೀಲಾಗಿ ರೈತರ ಜಮೀನನ್ನ ಲೂಟಿ ಮಾಡ್ಲಿಕ್ಕೆ ನಿಂತಿದ್ದಾರೆ ಅಂತ ಅನ್ಬಿಟ್ಟು ದೆಹಲಿನಲ್ಲಿ ಹೋಗಿ ಹೋರಾಟ ಮಾಡ್ತಾರೆ. ಅವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸು ಸಹ ದಾಖಲಾಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಆಗುತ್ತೆ, ಮತ್ತೆ ಹೈಕೋರ್ಟ್ ಅಲ್ಲೂ ಸಹ ಈಗ ಮೊನ್ನೆ ಕಳೆದ ತಿಂಗಳು ಏನು ಡಬಲ್ ಬೆಂಚ್ ನ್ಯಾಯಪೀಠ ಏನು ಆದೇಶ ಮಾಡಿದೆ, ಈ ಕಂಪ್ಲೀಟ್ ಪ್ರಾಜೆಕ್ಟೇ ಇಲ್ಲಿಗಲ್ ಅಂತ ಹೇಳಿದೆ. ಪ್ರಾಜೆಕ್ಟೇ ಇಲ್ಲಿಗಲ್ ಅಂತಂದ್ಮೇಲೆ ಇವರು ಅವತ್ತು 25 ವರ್ಷದಿಂದ ರೈತರ ಹತ್ರ ಕಡಿಮೆ ಬೆಲೆಗೆ ತಗೊಂಡಂತ ವ್ಯಕ್ತಿ ಏನೋ ಕಂಪನಿ ಕಡಿಮೆ ಬೆಲೆಗೆ ಜಮೀನನ್ನ ತಗೊಂಡ್ರಲ್ಲ, ಇವತ್ತಿನವರೆಗೂ ಅವ್ರಿಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ. ಆ ಉದ್ದೇಶ ಮೂಲ ಉದ್ದೇಶ ನಿಯಮದಲ್ಲಿ ಇದಾಗಿದೆ. ಹಂಗಾಗಿ ಈ ಪ್ರಾಜೆಕ್ಟ್ ಇಡೀ ಕರ್ನಾಟಕದ ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಅಂದ್ರೆ ಹೇಳ ತಪ್ಪಾಗ್ಲಾರ್ದು. ಆ ಕಾರಣಕ್ಕೋಸ್ಕರ ಇದು ಟೋಲ್ ನ ಕಟ್ಟಬೇಡಿ ಅಂತ ಮೆನ್ಷನ್ ಮಾಡದೇ ಇರ್ಬೋದು, ಇದು ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ. ಇದೊಂದು ನೈಸ್ ಕಂಪನಿ ಪ್ರಾಜೆಕ್ಟ್ ಇಲ್ಲಿಗಲ್ಲು ಅಂತ ಒಂದು ಹೇಳಿದ್ಮೇಲೆ ಸಾರ್ವಜನಿಕರು ಯಾರು ಕಟ್ತಾರೆ? ಸಾರ್ವಜನಿಕರು ಯಾಕೆ ಕಟ್ತಾರೆ? ನನಗೆ ಕಾಡ್ತಾ ಇರೋಂತ ಪ್ರಶ್ನೆ ಮೇಡಮ್, ನಾವು ಕುಮಾರಣ್ಣ ಆಗ್ಲಿ, ನಮ್ಮ JDS ಕಾರ್ಯಕರ್ತರಾಗ್ಲಿ, ಸಾರ್ವಜನಿಕರಾಗ್ಲಿ, ರೈತ ಸಂಘಟನೆಯರಾಗ್ಲಿ, KRS ಆಗ್ಲಿ, ಈ ನೈಸ್ ಟೋಲ್ ವಿರುದ್ಧ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಅವ್ರಿಗೆ ಯಾಕೆ ಉರಿ ಆಗ್ತಾ ಇದೆ? ಇದ್ರಲ್ಲಿ ಅವ್ರದ್ದು ಶಾಮೀಲಾಗಿದ್ಯಾ ಇದಾರ? ಈ ಯಾಕೆ ಒಂದು ತಿಂಗಳಾದ್ರೂ ಇನ್ನ ಸರ್ಕಾರ ಈ ಪ್ರಾಜೆಕ್ಟ್ ನ ಅವರು ಇದು ಹೈಕೋರ್ಟ್ ಇಷ್ಟು ನೀಟಾಗಿ ಹೇಳಿದೆ, ಕ್ಲಿಯರ್ ಕಟ್ ಆಗಿ, ಇದು ಬಿಗ್ಗೆಸ್ಟ್ ಸ್ಕ್ಯಾಮ್, ಈ ಕೂಡಲೇ ನೀವು ಸರ್ಕಾರ ಯಾಕೆ ನಿಮ್ಮ ಹ್ಯಾಂಡ್ ಓವರ್ ತಗೊಂಬಾರ್ದು ಅಂತ ಇವತ್ತಿನವರೆಗೂ ತುಟಿ ಬಿಟ್ಟಿಲ್ಲ ಸರ್ಕಾರ. ಅಂದ್ರೆ ಇವ್ರು ವಾಪಸ್ ಬರ್ತೀನಿ